ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಾಹುಲ್ ದಯಾನ್. ದೇವರಿಗೆ ನೇಮ ನಿಷ್ಠೆ ಅನ್ನುವಂಥದ್ದು ತುಂಬ ಮುಖ್ಯ. ಇದು ದೇವರನ್ನು ನಂಬುವಂಥ ಎಲ್ರಿಗೂ ಕೂಡ ಗೊತ್ತು, ಜೊತೆಗೆ ಅವರ ಅಭಿಪ್ರಾಯ ಕೂಡ ಇದೇ ಆಗಿದೆ. ಹಾಗೆ ಅವರು ಇದೇ ಥರ ದೇವರಿಗೆ ನಡ್ಕೊಳ್ತಾರೆ ಕೂಡ. ಹಬ್ಬ ಹರಿದಿನಗಳಲ್ಲಿ ನೈವೇದ್ಯವನ್ನು ಅತ್ಯಂತ ಭಕ್ತಿಪೂರ್ವಕವಾಗಿ ಹಾಗೂ ಪವಿತ್ರವಾಗಿ ದೇವರಿಗೆ ಅವರು ಅರ್ಪಣೆ ಮಾಡ್ತಾರೆ. ಆದರೆ ನಮ್ಮ ರಾಜ್ಯದಲ್ಲಿ ಒಂದು ಕ್ಷೇತ್ರ ಇದೆ, ಇಲ್ಲಿ ದೇವರಿಗೆ ಮಾಂಸದ ನೈವೇದ್ಯವನ್ನು ಮಾಡ್ತಾರೆ. ಇದನ್ನು ಕೇಳಿ ನೀವು ಇದರಲ್ಲೇನಿದೆ, ಈ ಟೈಪ್ ನೈವೇದ್ಯ ಕೂಡ ನಾವು ನೋಡಿದ್ದೀವಿ ಅಂತ ನೀವು ಹೇಳಬಹುದು. ಆದರೆ ಟ್ವಿಸ್ಟ್ ಇರೋದೇ ಇಲ್ಲಿ. ಯಾಕಂದರೆ ಬರೀ ಮಾಂಸ ಅಷ್ಟೇ ಅಲ್ಲದೆ ಇಲ್ಲಿ ಮಾಂಸದ ಜೊತೆಗೆ ಮದ್ಯವನ್ನು ಕೂಡ ದೇವರಿಗೆ ಸಮರ್ಪಿಸಿ ಅಲ್ಲಿ ಪೂಜೆ ಮಾಡ್ತಾರೆ. ಹಾಗಾದರೆ ಎಲ್ಲಿದೆ ಈ ದೇವರ ಸನ್ನಿಧಿ ಅಂತ ನಿಮ್ಮ ಪ್ರಶ್ನೆ ಆಗಿದ್ದರೆ ಅದಕ್ಕೆ ಉತ್ತರ ತುಮಕೂರಿನ ಕುಣಿಗಲ್ ತಾಲೂಕಿನ ಹುಲಿಯೂರು ದುರ್ಗಾ ಹೋಬಳಿಯ ಹೊನ್ನಮಾಚನಹಳ್ಳಿಯ ಓಡೆ ಭೈರವೇಶ್ವರ ದೇವಸ್ಥಾನದಲ್ಲಿ ಈ ರೀತಿಯಾಗಿ ವಿಚಿತ್ರ ಆರಾಧನೆ ಪ್ರತಿ ವರ್ಷ ಕೂಡ ನಡೀತಾನೆ ಇರುತ್ತೆ. ಹಾಗೂ ಇತ್ತೀಚೆಗಲ್ಲ, ಬದಲಾಗಿ ಅನೇಕ ವರ್ಷಗಳಿಂದ ಇದೇ ಥರದ ಪದ್ಧತಿಯನ್ನು ಅಲ್ಲಿನ ಜನರು ಫಾಲೋ ಮಾಡ್ಕೊಳ್ತಾ ಬಂದಿದ್ದಾರೆ. ಸಂಕ್ರಾಂತಿ ಆದಮೇಲೆ ಒಡೆ ಭೈರವೇಶ್ವರ ಸ್ವಾಮಿಗೆ ಮದ್ಯದ ನೈವೇದ್ಯವನ್ನು ಭಕ್ತರು ಸಮರ್ಪಿಸ್ತಾರೆ. ಇಲ್ಲಿನ ಸನ್ನಿಧಿಯಲ್ಲಿ ಇದೇ ಮೇನ್ ಅಟ್ರಾಕ್ಷನ್. ಹಾಗೂ ಇಲ್ಲಿ ಮದ್ಯದ ನೈವೇದ್ಯಕ್ಕಾಗಿ ಭಕ್ತರ ದಂಡೆ ಇಲ್ಲಿ ಅಪಾರ ಪ್ರಮಾಣದಲ್ಲಿ ಮದ್ಯವನ್ನು ದೇವರಿಗೆ ಸಮರ್ಪಣೆ ಮಾಡ್ತಾರೆ. ಹಾಗೂ ಇದರಿಂದ ಒಡೆಮುನೇಶ್ವರ ಅತ್ಯಂತ ಪ್ರಸನ್ನನಾಗಿ ಭಕ್ತರ ಆಸೆ ಅಥವಾ ಆಕಾಂಕ್ಷೆಗಳು ಏನೇನಿದ್ದಾವೆ ಅದೆಲ್ಲವನ್ನು ಕೂಡ ಈಡೇರಿಸ್ತಾನೆ ಅನ್ನುವಂಥದ್ದು ಅಲ್ಲಿನ ಜನರ ಹಾಗೂ ಭಕ್ತರ ನಂಬಿಕೆಯಾಗಿದೆ. ಇನ್ನು ಇಲ್ಲಿ ಮದ್ಯವನ್ನು ದೇವರಿಗೆ ಅರ್ಪಿಸಿದ ಮೇಲೆ ಅಷ್ಟೂ ಬಾಟಲ್ಗಳನ್ನು ತಂದು ಒಂದು ದೊಡ್ಡ ಡ್ರಮ್ಗೆ ಸುರಿದು ತೀರ್ಥದ ರೂಪದಲ್ಲಿ, ಯಾವ ರೀತಿ ದೇವಸ್ಥಾನದಲ್ಲಿ ತೀರ್ಥವನ್ನು ಕೊಡ್ತಾರೋ ಅದೇ ಥರ ತೀರ್ಥದ ರೂಪದಲ್ಲಿ ಭಕ್ತರಿಗೆ ಹಂಚಿಕೆಯನ್ನು ಮಾಡ್ತಾರೆ. ಆದರೆ ಇಲ್ಲಿ ಟ್ವಿಸ್ಟ್ ಏನು ಅಂತಂದರೆ, ಈ ತೀರ್ಥವನ್ನು ಕುಡಿದು ಆ ಇಡೀ ಭಕ್ತವೃಂದ ನಶೆಯಲ್ಲಿ ತೇಲಾಡ್ತಾರೆ. ಹಾಗೂ ನಶೆಯಲ್ಲಿ ದೇವರ ಮುಂದೆನೇ ಭರ್ಜರಿ ಸ್ಟೆಪ್ಸ್ ಕೂಡ ಹಾಕ್ತಾರೆ. ಇದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಮಾಂಸದ ವಿಚಾರಕ್ಕೆ ಬಂದರೆ ಸುತ್ತಮುತ್ತಲ ಗ್ರಾಮಗಳಿಂದ ದೇಣಿಗೆಯನ್ನು ಸಂಗ್ರಹ ಮಾಡಿ ಮಾಂಸಾಹಾರವನ್ನು ಹಾಗೂ ಅದರ ಖಾದ್ಯವನ್ನು ತಯಾರಿಸಿ ದೇವರಿಗೆ ಅರ್ಪಣೆ ಮಾಡ್ತಾರೆ ಮೊದಲನೇದಾಗಿ. ಸೊ ಸುತ್ತಮುತ್ತ ಇರುವಂಥ ಜನರಿರ್ಬೋದು, ಗ್ರಾಮಸ್ಥರಿರ್ಬೋದು, ಭಕ್ತರಿರ್ಬೋದು, ಅವರಿಂದ ದುಡ್ಡನ್ನು ತಗೊಂಡು ದೇಣಿಗೆ ರೂಪದಲ್ಲಿ ಮಾಂಸವನ್ನು ಖರೀದಿ ಮಾಡಿ ಅದನ್ನು ಒಂದು ಭಕ್ಷ್ಯವನ್ನಾಗಿ ಅಥವಾ ಖಾದ್ಯವನ್ನಾಗಿ ತಯಾರು ಮಾಡಿ ದೇವರಿಗೆ ಅರ್ಪಿಸಿ ನಂತರ ಅದನ್ನು ಕೂಡ ಒಂದು ಪ್ರಸಾದದ ರೂಪದಲ್ಲಿ ಭಕ್ತರಿಗೆ ಹಂಚ್ತಾರೆ. ಒಟ್ಟಿನಲ್ಲಿ ಮದ್ಯ ಹಾಗೂ ಮಾಂಸದ ನೈವೇದ್ಯ ಒಂದು ರೀತಿ ದೊಡ್ಡ ಮಟ್ಟದ ಅಟ್ರಾಕ್ಟ್ ಅಂತೂ ಮಾಡಿದೆ. ಅದರ ಜೊತೆಗೆ ಈ ಆಚರಣೆ ಅನೇಕರಿಗೆ ಹುಬ್ಬೇರಿಸಿರೋದಂತೂ ಖಂಡಿತ ಸುಳ್ಳಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ಥರ ನ್ಯೂಸ್ ಫಸ್ಟ್ ಸ್ಪೆಷಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.